ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರು ನೋಡಲೇಬೇಕಾದಂತಹ ಒಂದು ಸುದ್ದಿ ಇದೆ. ಇದು ಪಬ್ಲಿಕ್ ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಬೆಂಗಳೂರಿನಲ್ಲಿ ನಮ್ಮ ಕ್ಲಿನಿಕ್ಗಳ ದುರವಸ್ಥೆ ಹೇಗಾಗಿದೆ, ಬಹಳ ಜನರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಆಶಯದೊಂದಿಗೆ ಸ್ಥಾಪನೆಯಾದ ನಮ್ಮ ಕ್ಲಿನಿಕ್ಗಳು ಇವತ್ತಿನ ದಿನ ಹೇಗಿದೆ. ಮೇಂಟೆನೆನ್ಸ್ ಇಲ್ಲ, ಅಲ್ಲಿ ವೈದ್ಯರಿಲ್ಲ, ಲ್ಯಾಬ್ ವರ್ಕೌಟ್ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಯಾವ ಸಿಬ್ಬಂದಿನೂ ಇಲ್ಲ. ಅದು ಯಾರು ಬಂದು ಓಪನ್ ಮಾಡ್ತಾರೋ, ಅದು ಯಾರು ಬಂದು ಕ್ಲೋಸ್ ಮಾಡ್ತಾರೋ ಗೊತ್ತಿಲ್ಲ. ಸುಮ್ಮನೆ ಓಪನ್ ಆಗಿರುತ್ತೆ, ಲೈಟ್ ಆನ್ ಆಗಿರುತ್ತೆ, ಒಳಗಡೆ ಹೋದರೆ ಯಾರೂ ಇಲ್ಲ. ಪಬ್ಲಿಕ್ ಟಿವಿ ಈ ಬಗ್ಗೆ ಬಿಗ್ ರಿಯಾಲಿಟಿ ಶೋ ಅನ್ನು ನಡೆಸಿದೆ. ಆರೋಗ್ಯ ಸಚಿವರು ಈ ಸ್ಟೋರಿಯನ್ನು ಒಮ್ಮೆ ನೋಡಲೇಬೇಕು. ಬೆಂಗಳೂರಿನಲ್ಲಿ ಕ್ರಿಟಿಕಲ್ ಸ್ಥಿತಿಯಲ್ಲಿವೆ ನಮ್ಮ ಕ್ಲಿನಿಕ್ಗಳು. ನಮ್ಮ ಕ್ಲಿನಿಕ್ಗಳಲ್ಲಿ ಔಷಧಿ ಸಿಗಲ್ಲ, ಲ್ಯಾಬ್ ವರ್ಕ್ ಆಗಲ್ಲ, ಕ್ಲಿನಿಕ್ನಲ್ಲಿ ವೈದ್ಯಕೀಯ ಸಿಬ್ಬಂದಿ ಅಂತೂ ಇಲ್ಲವೇ ಇಲ್ಲ. ಪಬ್ಲಿಕ್ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ಈ ನಮ್ಮ ಕ್ಲಿನಿಕ್ಗಳ ಅವ್ಯವಸ್ಥೆ ಬಯಲು. ಆ್ಯಕ್ಚುಲಿ ನಮ್ಮ ಕ್ಲಿನಿಕ್ಗಳೆಲ್ಲ ಆರಂಭ ಆಗಿದ್ದು BJP ಅವಧಿಯಲ್ಲಿ. ಜನರಿಗೆ ಅನುಕೂಲ ಆಗಲಿ, ಬಡವ್ರಿಗೆ ಅನುಕೂಲ ಆಗಲಿ ಅಂತ ಎಲ್ಲ ವಾರ್ಡ್ಗಳಲ್ಲೂ ಒಂದೊಂದು ನಮ್ಮ ಕ್ಲಿನಿಕ್ಗಳನ್ನ ಓಪನ್ ಮಾಡ್ತೀವಿ ಅಂತ ಮಾಡಿದ್ರು. ನಾವು ಅವತ್ತೇ ಪ್ರಶ್ನೆ ಮಾಡಿದ್ವಿ, ನೀವು ವಾರ್ಡ್ಗೊಂದೊಂದು ನಮ್ಮ ಕ್ಲಿನಿಕ್ನ ಮಾಡಿದ್ರೆ ನಿಮಗೆ ಡಾಕ್ಟರ್ಸ್ ಎಲ್ಲಿದ್ದಾರೆ, ಗೌರ್ಮೆಂಟ್ ಡಾಕ್ಟರ್ಸ್ ಎಲ್ಲಿದ್ದಾರೆ, ಸಿಬ್ಬಂದಿ ಎಲ್ಲಿದ್ದಾರೆ? ನೀವು ಸಿಬ್ಬಂದಿ ಕೊರತೆ ಇಟ್ಕೊಂಡು ಸುಮ್ಮನೆ ಒಂದೊಂದು ಮೊಳಗೆ ಥರ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತ ಅವತ್ತಿಂದನೂ ಹೇಳ್ತಾ ಇದ್ವಿ. ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲಂತೂ ಇದನ್ನು ಕಂಪ್ಲೀಟಾಗಿ ಮುಚ್ಚುವಂತಹ ಸ್ಥಿತಿಗೆ ಬಂದ್ಬಿಟ್ಟಿವೆ. ಔಷಧಿಗಳಿಲ್ಲ, ಅಲ್ಲಿರ್ತಕ್ಕಂಥವರೇ ಅಸಹಾಯಕತೆ ತೋರಿಸ್ಕೋತಾರೆ. ಸಾರ್ 2 ತಿಂಗಳಿಂದ ಬಂದಿಲ್ಲ ಸರ್ ಮೆಡಿಸನ್ನು, 3 ತಿಂಗಳಿಂದ ಬಂದಿಲ್ಲ, ಇಲ್ಲಿ ಯಾವುದು ಲ್ಯಾಬ್ ಚೆಕ್ ಆಗಲ್ಲ, ಕನಿಷ್ಠ ಒಂದು BP ಟ್ಯಾಬ್ಲೆಟ್ ಕೂಡ ಇವ್ರ ಹತ್ರ ಇಲ್ಲ. ಅದನ್ನು ಹೊರಗಡೆಗೆ ಬರ್ಕೊಡ್ಬೇಕಾದ ಪರಿಸ್ಥಿತಿ. ವೈದ್ಯರು ಇರುವ ಕಡೆ, ವೈದ್ಯರು ಇಲ್ಲದ ಕಡೆ ಅದೂ ಇಲ್ಲ. ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ನಾನು ತುಂಬ ಕಡೆ ನೋಡಿದ್ದೀನಿ, ಓಪನ್ ಇರುತ್ತೆ ನಮ್ಮ ಕ್ಲಿನಿಕ್ಗಳು, ಒಳಗಡೆ ಲೈಟ್ ಆನ್ ಮಾಡಿರ್ತಾರೆ, ಸಣ್ಣದಾಗಿ ಫ್ಯಾನ್ ಆನ್ ಮಾಡಿರ್ತಾರೆ, ಒಳಗಡೆ ಹೋದರೆ ಯಾರೂ ಇಲ್ಲ, ಡಾಕ್ಟ್ರು ಇಲ್ಲ, ನರ್ಸು ಇಲ್ಲ, ಸಿಬ್ಬಂದಿ ಇಲ್ಲ, ಯಾರೂ ಇಲ್ಲ. ಇನ್ನು ನೀವು ಲ್ಯಾಬ್ಗೆಲ್ಲಿ ಹೋಗ್ತೀರಾ? ಲ್ಯಾಬ್ ಎಲ್ಲಿ ಯೂಸ್ ಆಗುತ್ತೆ, ಎಲ್ಲಿ ವರ್ಕ್ ಆಗುತ್ತೆ? ಆಗಲ್ಲ. ನಮ್ಮ ಕ್ಲಿನಿಕ್ಗಳಲ್ಲಿ ಅವ್ಯವಸ್ಥೆ ಶುರುವಾಗಿದೆ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಾಗಪುರ ವಾರ್ಡ್ನಲ್ಲಿರುವಂತಹ ನಮ್ಮ ಕ್ಲಿನಿಕ್ನ ಬಳಿ ಇದ್ದೀನಿ. ಇದು ಲ್ಯಾಬ್ ಸೆಂಟರ್. ಈ ಲ್ಯಾಬ್ ಸೆಂಟರ್ಗೆ ಈಗ ಬೀಗವನ್ನು ಜಡಿಯಲಾಗಿದೆ. ರೋಗಿಗಳು ಏನಾದರೂ ಬ್ಲಡ್ ಟೆಸ್ಟ್ ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಟೆಸ್ಟ್ಗಳಿಗೆ ಬಂದರೆ ಅದು ಉಚಿತವಾಗಿ ಮಾಡಿಕೊಡ್ಬೇಕಾಗಿತ್ತು. ಆದರೆ ಆ ಒಂದು ಲ್ಯಾಬ್ ಸೆಂಟರ್ಗೆ ಬೀಗವನ್ನು ಹಾಕಲಾಗಿದೆ. ಅದರ ಜೊತೆಗೆ ಔಷಧಿಗಳು ಕೂಡ ಇಲ್ಲಿ ಸಿಗೋದಿಲ್ಲ. ಎಲ್ಲ ಒಂದು ಯಂತ್ರೋಪಕರಣಗಳನ್ನು ಇಲ್ಲಿ ತಂದು ಇಟ್ಟಿದ್ದಾರೆ. ಕೇವಲ ನಾಮಕ್ಕೆ ವಾಸ್ತೆ ತಂದು ಇಲ್ಲಿ ಇನ್ಸ್ಟಾಲೇಷನನ್ನು ಮಾಡಿದ್ದಾರೆ. ಆದರೆ ಅದು ಯಾವುದೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇಲ್ಲ. ಸೊ ಹಾಗಾಗಿ ಬಂದಂತಹ ರೋಗಿಗಳಿಗೆ ಆರೋಗ್ಯ ಸೇವೆಗಳು ಸಿಗೋದಿಲ್ಲ. ಉಚಿತವಾಗಿ ಇಲ್ಲಿ ಸುಮಾರು 20ಕ್ಕೂ ಹೆಚ್ಚು ಟೆಸ್ಟ್ಗಳನ್ನು ಮಾಡಿಸಬಹುದಾಗಿತ್ತು. ಅದೇ ಟೆಸ್ಟ್ಗಳನ್ನು ಖಾಸಗಿ ಆಸ್ಪತ್ರೆಗೆ ಹೋದರೆ ಸುಮಾರು 700-800 ಈ ರೀತಿಯಾಗಿ ಆಗುತ್ತೆ. ಪ್ರತಿನಿತ್ಯ ಏನಿಲ್ಲದಿದ್ದರೂ ಕೂಡ 10 ರಿಂದ 15 ಜನ ಬರುವಂತಹ ಸಾಧ್ಯತೆಗಳು ಈ ಭಾಗದಲ್ಲಿದೆ. ಆದರೆ ಈ ಒಂದು ವಾರ್ಡ್ನಲ್ಲಿರುವಂತಹ ಈ ಒಂದು ನಮ್ಮ ಕ್ಲಿನಿಕ್ನಲ್ಲಿ ವೈದ್ಯರುಗಳ ಕೊರತೆ, ಅದರ ಜೊತೆಗೆ ವೈದ್ಯಕೀಯ ಸೇವೆಗಳ ಕೊರತೆ ಕೂಡ ಉಂಟಾಗಿದೆ. ಒಳಭಾಗದಲ್ಲಿ ಕೂಡ ಗಮನಿಸ್ತಾ ಇದ್ರಿ, ಒಂದಿಷ್ಟು ಔಷಧಿಗಳು ಕೂಡ ಖಾಲಿ ಆಗಿರುವಂಥದ್ದು, ಜೊತೆಗೆ ಕಂಪ್ಲೀಟಾಗಿ ಲಾಕನ್ನು ಮಾಡಿದ್ದಾರೆ. ಸೊ ಔಷಧಿಗಳು ಖಾಲಿ ಆಗಿರುವಂತಹ ದೃಶ್ಯಗಳನ್ನು ಕೂಡ ತೋರಿಸ್ತೇನೆ. ಇಲ್ಲಿ ಕಂಪ್ಲೀಟಾಗಿ ಔಷಧಿಗಳನ್ನು ಸುಮಾರು 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಅಂತ ಹೇಳಿ ಇಲ್ಲಿ ಬರುತ್ತೆ. ಸೊ ಕೇವಲ ಈ ಒಂದು ನಮ್ಮ ಕ್ಲಿನಿಕ್ನ ಅವ್ಯವಸ್ಥೆ ಅಲ್ಲ, ನಗರದಲ್ಲಿರುವಂಥ ಬಹುತೇಕ ನಮ್ಮ ಕ್ಲಿನಿಕ್ಗಳಲ್ಲಿ ಇಂತಹದ್ದೇ ಅವ್ಯವಸ್ಥೆ ಇದೆ. ಸಂಬಂಧಪಟ್ಟಂತಹ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಅದರಲ್ಲಿ ಕೂಡ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಸುಮಾರು 3-4 ನಮ್ಮ ಕ್ಲಿನಿಕ್ಗಳಲ್ಲಿ ಇಂತಹದ್ದೇ ಸಮಸ್ಯೆ ಇದೆ. ಉಚಿತ ಆರೋಗ್ಯ ಸೇವೆಯನ್ನು ಪಡೆಯೋದಕ್ಕೆ ಒಂದು ರೀತಿಯಲ್ಲಿ ರೋಗಿಗಳು ಪರದಾಡುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಬಹುಶಃ ಈ ರೀತಿಯ ಅವ್ಯವಸ್ಥೆ ಹೀಗೆ ಮುಂದುವರಿದರೆ ಜನರಿಗೆ ಯಾವುದೇ ಆರೋಗ್ಯ ಸೇವೆಗಳು ಕೂಡ ಸಿಗೋದಿಲ್ಲ. ಸೊ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಜನರಿಗೆ ಆರೋಗ್ಯ ಸೇವೆಗಳನ್ನು ಕಲ್ಪಿಸಿಕೊಡುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ರಾಜ್ಯ ಆರೋಗ್ಯ ಇಲಾಖೆ ಸಚಿವರು ಕೂಡ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಮೊದಲನೇದಾಗಿ ಸರ್ಕಾರದ ಹತ್ರ ದುಡ್ಡಿಲ್ಲ. ಅದರಲ್ಲೂ ಆರೋಗ್ಯ ಇಲಾಖೆಗೆ ಇವ್ರು ಕೊಡ್ತಕ್ಕಂಥ ಅನುದಾನ ಎಷ್ಟು, ಅದರಲ್ಲಿ ಬೇರೆ ಬೇರೆ ಎಲ್ಲ ಖರ್ಚು ಎಕ್ಸ್ಪೆಂಡಿಚರ್ ಎಲ್ಲ ಕಳೆದು ಇನ್ನು ನಮ್ಮ ಕ್ಲಿನಿಕ್ಗಳಿಗೆ ದುಡ್ಡೆಲ್ಲಿ ಬರುತ್ತೆ ನೋಡಿ. ಅಬ್ಸರ್ವ್ ಮಾಡ್ತಾ ಹೋಗಿ, ಈ ನಮ್ಮ ಕ್ಲಿನಿಕ್ಕು ಈಗೆಲ್ಲ ಈ ಥರ ದುಸ್ಥಿತಿಗೆ ಬಂದಿದೆ. ಇಂದಿರಾ ಕ್ಯಾಂಟೀನ್ ನಿನ್ನೆ ಟೆಂಡರ್ಗೆ ಯಾರೂ ಬಂದಿಲ್ಲ. ನಿನ್ನೆ ಸುದ್ದಿ ಕೊಟ್ವಿ ನಾವು, ಟೆಂಡರ್ ಹೊಸ ಇಂದಿರಾ ಕ್ಯಾಂಟೀನ್ಗಳಿಗೆ ಟೆಂಡರ್ ಕರೆಯೋದಕ್ಕೆ ಯಾರೂ ಬಂದಿಲ್ಲ. ಎಲ್ಲ ಕಡೆನೂ ಹೀಗೇ ದುಡ್ಡಿಲ್ಲ ಎಲ್ಲದಕ್ಕೂ. ನೀವು ಬೆಂಗಳೂರಿನ ರೋಡ್ಗಳಲ್ಲಿ ಓಡಾಡಿ ಎಲ್ಲ ಮತ್ತೆ ಬಾಯಿ ತೆರ್ಕೊಂಡು ಕೂತಿವೆ ಗುಂಡಿಗಳು.
ಕನಿಷ್ಠ ಪ್ಯಾಚ್ ವರ್ಕ್ ಮಾಡೋಕ್ಕಾಗ್ತಾ ಇಲ್ಲ ಇವ್ರ ಕೈಲಿ. ಕೇಳಿದ್ರೆ ನಮ್ಮ ಸರ್ಕಾರದಲ್ಲಿ ದುಡ್ಡಿದೆ, ಬೇಕಾದಷ್ಟಿದೆ, ನಾವು ಉಚಿತ ಸ್ಕೀಮು ಕೊಡ್ತೀವಿ, ಅಭಿವೃದ್ಧಿನೂ ಮಾಡ್ತೀನಿ ಅಂತಾರೆ. ಏನೂ ಇಲ್ಲ. ನೋಡಿ ದುರವಸ್ಥೆ, ನೀವೇ ನೋಡಿ. ಸರ್ಕಾರ ನಮ್ಮ ಕ್ಲಿನಿಕ್ಗಳನ್ನ ಹೆಂಗೆ ಮಾಡ್ತಾ ಇದ್ದೇವೆ ಅಂದರೆ, ಈ ಕಡೆ ನಡೆಯಲೂಬಾರ್ದು, ಈ ಕಡೆ ಕ್ಲೋಸು ಮಾಡಬಾರ್ದು. ಏನಾಗ್ತದೆ ಅಂದರೆ ಹಾವು ಸಾಯಬಾರ್ದು, ಕೋಳು ಮುರಿಬಾರ್ದು ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾಯಿದೆ. 4-5 ತಿಂಗಳಿಂದ ಮೆಡಿಸನ್ನು ಸಪ್ಲೈ ಆಗ್ತಾಯಿಲ್ಲ ನಮ್ಮ ಕ್ಲಿನಿಕ್ಗಳಿಗೆ. ಇದನ್ನು ಸಪ್ಲೈ ಮಾಡದೇ ಇರೋದು ಕಾರಣ ಏನು ಅಂದರೆ, ಏನು ಕೇಳಿದ್ರು ಸಪ್ಲೈ ಆಗ್ತಾಯಿಲ್ಲ ಅಂತ ಅಧಿಕಾರಿಗಳು ಹೇಳ್ತವೆ. ಇದು ಮಾಡೋ ಬದಲು ಸುಮ್ಮನೆ ಇರೋದು ಒಳ್ಳೆಯದು. ಯಾಕೆಂದರೆ ಈ ರೀತಿ ಮಾಡಿಬಿಟ್ಟು ಜನಗಳಿಗೆ ತೊಂದರೆ ಕೊಡುವಂಥ ಅವಶ್ಯಕತೆ ಇರಲಿಲ್ಲ. ಬಟ್ ಇವಾಗ ಏನಾಗಿದೆ ಅಂದರೆ, ಇವಾಗ ಯಾವುದೋ ಹಿಂದಿನ ಸರ್ಕಾರ ಮಾಡ್ತು, ಇದನ್ನು ನಾವು ಯಾಕೆ ಮುಂದುವರಿಸಬೇಕು ಅನ್ನೋದು ನಿಟ್ಟಿನಲ್ಲಿ ಇವ್ರು ಏನಾರು ಯೋಚನೆ ಮಾಡಿದರೆ ದಯವಿಟ್ಟು ಕ್ಲೋಸ್ ಮಾಡಿಬಿಡಿ. ಜನ ಎಲ್ಲರೂ ಬೇರೆ ಕಡೆ ತಗೊತಾರೆ. ಈ ಕಡೆ ಮೆಡಿಸನ್ ಇಲ್ಲ, ಟೆಸ್ಟಿಂಗ್ ಇಲ್ಲ, ಬ್ಲಡ್ ಟೆಸ್ಟ್ ಇಲ್ಲ, ಯಾವುದಿಲ್ಲ. ಸಂಪೂರ್ಣವಾಗಿ ಆರೋಗ್ಯ ಸಚಿವರು ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದರೊಳಗೆ ಏನೂ ಇದೇ ಇಲ್ಲ. ಒಂದು ಮಾತ್ರೆ ಸಿಕ್ಕಿದ್ರೆ ಒಂದು ಮಾತ್ರೆ ಸಿಗ್ತಾಯಿಲ್ಲ. ಇವಾಗ ನಾನು BP ಚೆಕ್ ಮಾಡಿಸಿದ್ದೀನಿ, BPಗೆ ನಾನು ಕೇಳೋ ಮಾತ್ರೆ ಸಿಗ್ತಾಯಿಲ್ಲ, ಹೊರಗಡೆ ಬರ್ಕೊಡ್ಬೇಕು. ಅಂಥದ್ದಕ್ಕೆ ಆ ಸಂಪತ್ತಿಗೆ ಯಾಕೆ ಇವರು ನಮ್ಮ ಕ್ಲಿನಿಕ್ನ ಮಾಡಬೇಕು? ಮುಚ್ಚೋದು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸರ್.